ಇಲ್ಲಿ ನೋಡ್ತಾ ಇರೋದಲ್ಲ ನಮ್ ಫಿಶಸ್ ಗಳಿಂದ ಟ್ಯಾಂಕ್ ಗಳ ಸೆಟಪ್. ಇವತ್ತೊಂದ್ ಸ್ವಲ್ಪ ಈ ಬೆಟಾ ಫಿಶಸ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ವೈಟ್ ಕಲರ್ ಕ್ರೇ ಫಿಶ್ ನ ನೀವು ನೋಡ್ತಾ ಇರ್ಬೋದು. ಗುರು ನಮಸ್ಕಾರ, ನಿಮ್ಮೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಚಿಕ್ಕದಾಗಿ ಫಿಶಸ್ ಇಂದ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇವಾಗ ಸದ್ಯಕ್ಕೆ ಯಾವ ವೆರೈಟಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ ಕೂಡ ಇದೇ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ಒಂದ್ ಸ್ವಲ್ಪ ಈ ಬೆಟಾ ಫಿಶಸ್ ಪೇರ್ಸ್ ನ ತರಿಸಿದ್ದೀನಿ, ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ಫಿಶಸ್ ಇರೋ ಬಾಕ್ಸ್ ಈ ರೀತಿ ಇದೆ. ಸೊ ಫುಲ್ ಸೇಫ್ ಆಗಿ ಬಂದಿದೆ. ಇವಾಗ ಇದನ್ನ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ನಾನ್ ಸುಮಾರು ಎಷ್ಟೋ ವರ್ಷದಿಂದ ಈ ತರ ಫಿಶಸ್ ಎಲ್ಲ ತರಿಸ್ತಾ ಇದೀನಿ. ಪ್ರತಿ ಸರಿ ತರಿಸಿ ಅದನ್ನ ಅನ್ಬಾಕ್ಸಿಂಗ್ ಮಾಡುವಾಗ್ಲೂ ಖುಷಿ ಜಾಸ್ತಿನೇ ಆಗ್ತಾ ಹೋಗುತ್ತೆ. ನಿಮ್ಗೂ ಕೂಡ ಇದೇ ತರ ಆಗತ್ತಾ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಓಕೆ, ಫೈನಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇಷ್ಟೊಂದು ಬೆಟಾ ಫಿಶಸ್ ಪೇರ್ಸ್ ನ ತರಿಸಿದ್ದೀನಿ. ಆಲ್ಮೋಸ್ಟ್ ಒಂದು 10 ಪೇರ್ಸ್ ಇದೆ. ಇವಾಗ ಇದನ್ನ ಎಲ್ಲದಕ್ಕೂ ಟ್ಯಾಂಕ್ ಸೆಟಪ್ ಅಲ್ಲಿ ಬಿಟ್ಟು ಒಂದ್ ಸ್ವಲ್ಪ ವಾಟರ್ ಟೆಂಪರೇಚರ್ ಸೆಟ್ ಮಾಡಿ ಆಮೇಲೆ ರಿಲೀಸ್ ಮಾಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಈ ಬೆಟಾ ಫಿಶಸ್ ಗೆ ಮೊದಲೇ ಈ ತರ ಟ್ಯಾಂಕ್ ನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲದನ್ನು ಟೆಂಪರೇಚರ್ ಸೆಟ್ ಆಗ್ಲಿ ಅಂತ ಹೇಳಿ ಈ ತರ ಬಿಟ್ಟಿದ್ದೀನಿ. ಇದನ್ನ ನೋಡ್ತಾ ಇದ್ರೆ ಈ ಮೊಟ್ಟೆನೆಲ್ಲ ಮರಿ ಮಾಡಿಸ್ತಾರಲ್ಲ, ಸೊ ಆ ತರ ಇನ್ಕ್ಯುಬೇಟರ್ ತರ ಕಾಣ್ತಾ ಇದೆ. ಈ ಬೆಟಾ ಫಿಶಸ್ ಯಾವ ವೆರೈಟಿ ಬಂದಿರೋದು ಅಂತ ಹೇಳಿ ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಫಿಶಸ್ ಇಂದ ಅಪ್ಡೇಟ್ ಗಳೆಲ್ಲ ಇದೆಯಲ್ಲ, ಅದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇವಾಗ ಇಲ್ಲಿ ಫಿಶಸ್ ಇರೋ ಟ್ಯಾಂಕ್ ಸೆಟಪ್ ಹತ್ರ ಬಂದಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಟ್ಯಾಂಕ್ ಅಲ್ಲಿ ನಮ್ದು ಮೊನ್ನೆಷ್ಟೇ ಬಿಟ್ಟಿದ್ದು ಕ್ರೇ ಫಿಶ್ ಮರಿಗಳೆಲ್ಲ ಇದೆ, ಸುಮಾರು ಜನ ಗೊತ್ತು. ಹಾಗೆ ಈ ಟ್ಯಾಂಕ್ ಅಲ್ಲಿ ಒಂದು ವೈಟ್ ಕಲರ್ ಕ್ರೇ ಫಿಶ್ ಪೇರ್ ಇತ್ತಲ್ಲ, ಅದನ್ನ ಬ್ರೀಡಿಂಗ್ ಅಂತ ಹೇಳಿ ತರಿಸಿದ್ದೆ. ಬಟ್ ಇಲ್ಲಿ ಸೀನೆ ಬೇರೆ ಆಗಿದೆ. ಈ ಟ್ಯಾಂಕ್ ಅಲ್ಲಿ ವೈಟ್ ಕಲರ್ ಕ್ರೇ ಫಿಶ್ ನಾನು ಈ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೀನಿ. ಇದ್ರಲ್ಲಿ ಮೇಲ್ ಅನ್ನ ಬಿಟ್ಟಿದ್ದೀನಿ, ಫೀಮೇಲ್ ನ ಬೇರೆ ಕಡೆ ಬಿಟ್ಟಿದ್ದೀನಿ. ಇದ್ ನೋಡ್ತಾ ಇರ್ಬೋದು, ಇದ್ರಲ್ಲಿ ನಮ್ದು ಸುಮಾರು ಕ್ರೇ ಫಿಶ್ ಗಳಿದೆ. ಮೇಲ್ ಕ್ರೇ ಫಿಶ್ ಗಳು ಸುಮಾರು ಇದೆ. ಯಾರಿಗಾದ್ರೂ ಬೇಕು ಅಂತ ನಮ್ಗೆ ಮೆಸೇಜ್ ಮಾಡಿ. ಬರೀ ಮೇಲ್ ಕ್ರೇ ಫಿಶ್ ಇವಾಗ ಅವೈಲೇಬಲ್ ಇದೆ, ಪೇರ್ಸ್ ಎಲ್ಲ ಅವೈಲೇಬಲ್ ಇಲ್ಲ. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅನ್ಕೊಂತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ವೈಟ್ ಕಲರ್ ಈ ಮೇಲ್ ಕ್ರೇ ಫಿಶ್ ಇಲ್ಲಿದೆ. ಈ ಮೇಲ್ ಕ್ರೇ ಫಿಶ್ ಆಕ್ಚುಲಿ ಚೆನ್ನಾಗಿ ಗ್ರೋತ್ ಆಗಿದೆ, ಹಾಗೆ ಚೆನ್ನಾಗಿ ಸೈಜ್ ಅಲ್ಲಿ ಕೂಡ ಬಂದಿದೆ. ಬಟ್ ಫೀಮೇಲ್ ಇನ್ ಸೀನೆ ಬೇರೆ ಆಗಿದೆ. ಇದ್ ನೋಡ್ತಾ ಇರೋದು ನಮ್ದು ಬ್ಲೂ ಡೈಮಂಡ್ ಇಂದು ಬೇಬೀಸ್ ಎಲ್ಲ ಬಿಟ್ಟಿರೋ ಟ್ಯಾಂಕ್. ಫೀಮೇಲ್ ಕ್ರೇ ಫಿಶ್ ನಾನು ಇದೇ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೀನಿ. ಇವಾಗ ತೋರಿಸ್ತೀನಿ ಏನಾಗಿದೆ ನಮ್ದು ಫೀಮೇಲ್ ಕ್ರೇ ಫಿಶ್ ಅಂತ. ಮೊದಲಿಗೆ ನೆಟ್ ಅಲ್ಲಿ ಹಿಡ್ಕೊಳ್ಳೋಣ. ಸೊ ನೆಟ್ ಏನ್ ಬೇಡ, ಹಾಗೆ ನನ್ನ ಕೈಯಲ್ಲಿ ಹಿಡಿದು ನಿಮ್ಗೆ ತೋರಿಸ್ತೀನಿ ಏನಾಗಿದೆ ಅಂತ. ಇದೇ ನೋಡ್ತಾ ಇರ್ಬೋದು, ಇದೇ ಫೀಮೇಲ್ ಕ್ರೇ ಫಿಶ್. ಇದನ್ನ ರೀಸೆಂಟ್ ಆಗಿ ತರಿಸಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಇದಕ್ಕೆ ನೋಡ್ತಾ ಇರ್ಬೋದು, ಎರಡು ಕೈನು ಕಟ್ ಆಗ್ಬಿಟ್ಟಿದೆ ಫೈಟಿಂಗ್ ಮಾಡ್ಕೊಂಡು. ನಾನೊಂದ್ 2-3 ದಿನದ ಹಿಂದೆ ಇದನ್ನ ಚೆಕ್ ಮಾಡಿದೆ. ಅವಾಗ ಗೊತ್ತಾಗಿದೆ ಇದಕ್ಕೆ ಫ್ರಂಟ್ ಅಲ್ಲಿ ಎರಡು ಕೈ ತರ ಇರುತ್ತೆ ನೋಡಿ. ಸೊ ಅದೆರಡು ಕಟ್ ಆಗ್ಬಿಟ್ಟಿತ್ತು. ಈ ತರ ಕಟ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಸರಿಯಾಗಿ ಫುಡ್ ತಿನ್ನಕ್ ಆಗಲ್ಲ. ಹಾಗೆ ಅದ್ರ ಜೊತೆ ಮೇಲ್ ಕ್ರೇ ಫಿಶ್ ಇತ್ತು, ಅದು ಕೂಡ ಅಟ್ಯಾಕ್ ಮಾಡ್ತಾ ಇತ್ತು. ಸೊ ಸರಿಯಾಗಿ ಇದು ಸರ್ವೇ ಮಾಡಕ್ ಆಗಲ್ಲ. ಆದ್ರಿಂದ ಇದನ್ನ ನಾನು ಈಗ ಸಪ್ರೇಟ್ ಮಾಡಿದೀನಿ. ಇವಾಗ ಫುಡ್ ಎಲ್ಲ ಹಾಕಿ ಚೆಕ್ ಮಾಡಿದೀನಿ. ಸೊ ಫುಡ್ ನೆಲ್ಲ ಲೈಟ್ ಆಗಿ ತಿಂತಾ ಇದೆ. ಸೊ ಇದ್ರದ್ದು ಮತ್ತೆ ಆ ಕೈ ತರ ಏನಿರುತ್ತಲ್ಲ ಫ್ರಂಟ್ ಅಲ್ಲಿ, ಅದು ರಿಕವರಿ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 15ರಿಂದ 20 ದಿನನಾದ್ರೂ ಆಗುತ್ತೆ. ಸೊ ನಾ ಇವಾಗ ಸಪರೇಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇದು ಡೆತ್ ಆಗ್ತಾ ಇತ್ತು. ಸೊ ನೋಡೋಣ ಏನಾಗುತ್ತೆ ಅಂತ. ಬೇಗ ರಿಕವರಿ ಆದ್ರೆ ನಾವ್ ಇದ್ರ ಬ್ರೀಡಿಂಗ್ ವಿಡಿಯೋ ಎಲ್ಲ ಮಾಡ್ಬೋದು. ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಪೇರ್ಸ್ ನ ತರಿಸಿ ಅದ್ರ ಬ್ರೀಡಿಂಗ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ನಮ್ದು ಇನ್ನೊಂದ್ ಕಡೆ ಇದೆ, ಇದು ಫಿಶ್ ಸೆಟಪ್. ಸೊ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಲ್ಲ. ವಿಡಿಯೋಸ್ ಎಲ್ಲ ಸ್ವಲ್ಪ ಬ್ಲಾಕ್ ಕಲರ್ ಆಗಿ ಕತ್ಲೆ ಬರುತ್ತೆ. ಆದ್ರಿಂದ ಇಲ್ಲೊಂದು ಅಪ್ಡೇಟ್ ಇದೆ. ಅದೇನಂದ್ರೆ ಇಲ್ಲಿ ನೋಡ್ತಾ ಇರೋದು ಅಲ್ಬೈನೋ ಸಿಲ್ವರ್ ಒಳಗ ಪೀಸು. ಇದು ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಒಂದು ಸೆಮಿ ಅಡಲ್ಟ್ ಸ್ಟೇಜ್ ಅಲ್ಲಿ ಇದೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇ ಬಂದಿದೆ. ಹಾಗೆ ಇದು ತುಂಬಾ ಚೆನ್ನಾಗಿದೆ ಈ ಪೇರ್ಸ್ ನೋಡೋದಕ್ಕೆ ಕೂಡ. ಇದು ಏನ್ ಅಲ್ಬೈನೋ ಫುಲ್ ರೆಡ್ ಬರುತ್ತಲ್ಲ, ಸೊ ಅದೇ ಟೈಪ್ ಅಲ್ಲಿ ಸ್ವಲ್ಪ ಪಿಂಕ್ ಕಲರ್ ಲೈಟ್ ಆಗಿ ಮಿಕ್ಸ್ ಬರುತ್ತೆ. ಸೊ ಅದಕ್ಕೆ ಅಲ್ಬೈನೋ ಸಿಲ್ವರ್ ಆಡ್ ಅಂತ ಹೇಳಿ ಕರೀತಾರೆ. ಇವಾಗ ಒಂದ್ ಸ್ವಲ್ಪ ನಿಮ್ಗೆ ಇದಕ್ಕೆ ಮೊಯ್ನನ್ನ ಫೀಡ್ ಮಾಡಿ ತೋರಿಸ್ತೀನಿ. ನೀವ್ ಇವಾಗ ನೋಡ್ತಾ ಇರೋದು ಅಲ್ಬೈನೋ ಸಿಲ್ವರ್ ಆಡೋದು ಬ್ರೀಡಿಂಗ್ ಸೆಟಪ್. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಮರಿ ಕೂಡ ಇದೆ ಇದ್ರಲ್ಲಿ. ಇದೇ ತರ ಮರಿ ಎಲ್ಲ ಹಾಕಿದ್ದು ಈ ಬ್ರೀಡಿಂಗ್ ನೆಟ್ ಅಲ್ಲಿ ಬಂದಿರುತ್ತೆ. ನಾನು ಅವಾಗ ಕಲೆಕ್ಟ್ ಮಾಡ್ಕೊಂತೀನಿ ಮರಿನೆಲ್ಲ. ಸೊ ನೋಡ್ತಾ ಇರ್ಬೋದು, ಇದೆ ಈ ಬ್ರೀಡಿಂಗ್ ಪೇರ್ಸ್, ಪೇರೆಂಟ್ ಫಿಶಸ್. ಮೇಲ್ ನೋಡ್ತಾ ಇರ್ಬೋದು, ಫುಲ್ ಅಡಲ್ಟ್ ಆಗಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿ. ಹಾಗೆ ಫಿಮೇಲ್ ಫುಲ್ ಬ್ರೀಡ್ ಆಗಿದೆ. ಒಂದ್ ಮರಿ ಕೂಡ ಹಾಕಿತ್ತು. ಇವಾಗ ಸದ್ಯದಲ್ಲಿ ಮರಿ ಎಲ್ಲ ಹಾಕ್ತಾ ಇದೆ ಇದು. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಇದೇ ತರ ಬ್ರೀಡಿಂಗ್ ನೆಟ್ ಯೂಸ್ ಮಾಡ್ಕೊಂಡು ಬ್ರೀಡಿಂಗ್ ಮಾಡೋದು. ಇದರಿಂದ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಈಗಾಗಲೇ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ಈ ಟ್ಯಾಂಕ್ ಅಲ್ಲಿ ಡೆಲ್ಟಾ ಪಿಂಕ್ ಗಪ್ಪೀಸ್ ನ ಬ್ರೀಡಿಂಗ್ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದ್ ಮೇಲ್ ಹಾಗೆ ಒಂದು 3-4 ಫಿಮೇಲ್ ಇರ್ಬೇಕು, ಎಲ್ಲದನ್ನು ಬ್ರೀಡಿಂಗ್ ಬಿಟ್ಟಿದ್ದೀನಿ. ಸೊ ಇದೇ ನೋಡ್ತಾ ಇರ್ಬೋದು, ಈ ಡೆಲ್ಟಾ ಪಿಂಕ್ ಪೇರ್ಸ್. ಇದು ಹಿಂದ್ಗಡೆ ಟೈಲ್ ಇರುತ್ತಲ್ಲ, ಅದು ಮಾತ್ರ ಹೆವಿ ಆಗಿ ಗ್ರೋತ್ ಆಗುತ್ತೆ ಈ ವೆರೈಟಿ ಡೆಲ್ಟಾ ಪಿಂಕ್ ಗಪ್ಪೀಸ್ ಅಲ್ಲಿ. ಇದು ಕೂಡ ಅಷ್ಟೇ, ಇವಾಗ ಸೆಮಿ ಅಡಲ್ಟ್ ಪೇರ್ಸ್ ಎಲ್ಲ ಇದೆ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆದ್ರ ಮೇಲೆ ಸೇಲ್ ಗೆಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲಾ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಅಲ್ಲೇ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇವಾಗ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಏನಂದ್ರೆ ಈ ಟ್ಯಾಂಕ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಏನಿಲ್ಲ ಇದ್ರಲ್ಲಿ. ಸ್ವಲ್ಪ ಗಪ್ಪೀಸ್, ಹಾಗೆ ಒಂದು ಕೋಯಿ ಮತ್ತೆ ಬೆಟಾ ಫಿಶಸ್ ಎಲ್ಲ ಇದೆ. ಆಲ್ಮೋಸ್ಟ್ ಈ ಟ್ಯಾಂಕ್ ನೋಡೋದಕ್ಕೆ ಸ್ವಲ್ಪ ಬೋರಿಂಗ್ ಆಗಿ ಕಾಣುತ್ತೆ. ಹಾಗೆ ಟ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ ಏನು ಇಲ್ಲ, ಬರೀ ಒಂದ್ 4 ವೆರೈಟಿ ಗಪ್ಪೀಸ್ ಮಾತ್ರ ಇದೆ. ಆದ್ರಿಂದ ನಾನು ಇವಾಗ ಈ ಟ್ಯಾಂಕ್ ನ ಸ್ವಲ್ಪ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ಹೆವಿಯಾಗಿ ಪ್ಲಾಂಟ್ಸ್ ನೆಲ್ಲ ಆಡ್ ಮಾಡಿ ಯಾವ್ದಾದ್ರು ಒಂದ್ ವೆರೈಟಿನ ಫಿಶಸ್ ನ ಆಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ಟ್ಯಾಂಕ್ ಅಲ್ಲಿ ನಾವು ಯಾವ ಫಿಶಸ್ ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಯಾವ ಫಿಶಸ್ ನ ಆಡ್ ಮಾಡ್ಬೋದು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಯಾವ ಕಮೆಂಟ್ಸ್ ಜಾಸ್ತಿ ಬರುತ್ತೋ ಅದೇ ಫಿಶಸ್ ತಂದು ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದು ಕೂಡ ಅಷ್ಟೇ ಗುರು, ಇದ್ರಲ್ಲಿ ಅಷ್ಟೇ ಎರಡೇ ಮಾನ್ಸ್ಟರ್ ಫಿಶಸ್ ಇದೆ. ನೋಡೋದಕ್ಕೆ ತುಂಬಾ ಬೋರಿಂಗ್ ಆಗುತ್ತೆ. ಇದನ್ನು ಕೂಡ ಚೇಂಜ್ ಮಾಡ್ಬೇಕು. ಇದಕ್ಕೂ ಯಾವ್ದಾದ್ರು
ಫೀಚರ್ಸ್ ನ ತಂದು ಆಡ್ ಮಾಡ್ಬೇಕು. 2025ರಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ನಾನ್ ಅನ್ಕೊಂಡಂಗೆ ಯಾವ್ದು ಆಗಿಲ್ಲ. ಬಟ್ ಈ ವರ್ಷ ಆದ್ರೂ ಫುಲ್ ಆಗಿ ಚೇಂಜಸ್ ಮಾಡ್ಬೇಕು ಅಂತ ಹೇಳಿ ನನ್ ಪ್ಲಾನು. ಸದ್ಯದಲ್ಲ ಆಲ್ಮೋಸ್ಟ್ ಎಲ್ಲದನ್ನು ಚೇಂಜ್ ಮಾಡ್ತೀನಿ. ಒಳಗಡೆ ಒಂದು ಅಕ್ವೇರಿಯಂ ಇದೆ ಅದು, ಮತ್ತೆ ಇವನ್ ಪಾಂಡು, ಹಾಗೆ ನಮ್ಮ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡೋದ್ರ ಜೊತೆಗೆ ಅಪ್ಡೇಟ್ ಕೂಡ ನಿಮ್ ಮುಂದೆ ಕೊಡ್ತಾ ಇರ್ತೀನಿ. ನೀವ್ ಇವಾಗ ನೋಡ್ತಾ ಇರೋದು ಪರ್ಪಲ್ ಬೇರೆ ಡ್ರ್ಯಾಗನ್ ಡಂಬರ್ ಗಪ್ಪಿಸು. ಇದು ಇವಾಗ ಪೇರ್ಸ್ ಅವೈಲೇಬಲ್ ಇದೆ ಸೇಲ್ ಗೆ. ಯಾರಿಗಾದ್ರು ಬೇಕು ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಆರ್ಡರ್ ನ ಕನ್ಫರ್ಮ್ ಮಾಡಬಹುದು. ಹಾಗೆ ಇವಾಗ ನೋಡ್ತಾ ಇರೋದು ಪ್ಲಾಟಿನಂ ಡಂಬರ್ ಗಪ್ಪಿಸು. ಇದು ಕೂಡ ಇವಾಗ ಅವೈಲೇಬಲ್ ಇದೆ ಡಂಬರ್ ವೆರೈಟಿಲಿ. ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನಮ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಆರ್ಡರ್ ನೆಲ್ಲ ಕನ್ಫರ್ಮ್ ಮಾಡಬಹುದು. ಇವಾಗ ಸುಮಾರು ಜನ ಕೇಳ್ತಿರೋ ಕ್ವಶನ್ ಏನಂದ್ರೆ ಬರೋ ಬೆಟಾ ಫಿಶ್ ಬ್ರೀಡಿಂಗ್ ಅಂತ ಹೇಳಿ ಸುಮಾರು ಜನ ಕೇಳ್ತಾನೆ ಇದೀರಾ. ನನ್ಗೂ ಕೂಡ ಅಷ್ಟೇ ಬೆಟಾ ಫಿಶ್ ಬ್ರೀಡಿಂಗ್ ಮಾಡಿಸ್ಬೇಕಂತ ಹೇಳಿ ಪ್ಲಾನ್ ಅಲ್ಲೆಲ್ಲ ಇದೆ. ಬಟ್ ಇನ್ನೊಂದ್ 2 ವೆರೈಟಿ ನಾನು ತರ್ಸೋದ್ರಲ್ಲಿ ಪ್ಲಾನ್ ಅಲ್ಲಿ ಇದೀನಿ. ಸೊ ಆದ್ರಿಂದ ಎಲ್ಲಾ ವೆರೈಟಿನ ಒಟ್ಟಿಗೆ ಬ್ರೀಡಿಂಗ್ ಮಾಡ್ಸೋದು ಅಥವಾ ಇರೋದ್ರನ್ನ ಫಸ್ಟ್ ಮಾಡಿಸಿ ಆಮೇಲೆ ಅದನ್ನ ಬ್ರೀಡಿಂಗ್ ಮಾಡೋದು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಅದೇನೇ ಆಗ್ಲಿ ಈ ಬೆಟಾ ಫಿಶ್ ಬ್ರೀಡಿಂಗ್ ಪಾರ್ಟ್ 2 ನ ಸದ್ಯದಲ್ಲೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತರಿಸಿರೋ ಬೆಟಾ ಫಿಶಸ್ ಗೆ ಚೆನ್ನಾಗಿ ಲೈವ್ ಫುಡ್ ಎಲ್ಲ ಕೊಟ್ಟು ಚೆನ್ನಾಗಿ ಕಂಡೀಷನ್ ಮಾಡ್ತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು ಮೊದಲನೇ ವೆರೈಟಿ. ಇದು ರೆಡ್ ಡ್ರ್ಯಾಗನ್ ಅಂತ ಹೇಳಿ ಇದ್ರ ಪೇರ್ ನೇಮು. ಇದು ಇವಾಗ ಮೇಲ್ ಹಾಗೆ ಫಿಮೇಲ್ ಎರಡು ಅವೈಲೇಬಲ್ ಇದೆ. ಪೇರ್ ಗೆ 280 ಆಗುತ್ತೆ. ಲಿಮಿಟೆಡ್ ಪೇರ್ಸ್ ಇರೋದು, ಆಲ್ಮೋಸ್ಟ್ ಒಂದು 5 to 6 ಪೇರ್ಸ್ ಮಾತ್ರ ಇರೋದು. ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ಆರ್ಡರ್ ನ ಮಾಡಿ, ಇಲ್ಲಾಂದ್ರೆ ಸೋಲ್ಡ್ ಔಟ್ ಆಗುತ್ತೆ. ನೀವು ತಗೊಳ್ಳೋ ಎಲ್ಲಾ ಫೀಚರ್ಸ್ಗೂ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ. ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸೋದು. ಕೊರಿಯರ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ, 100 rupees ಮಿನಿಮಮ್. ನೀವೇನಾದ್ರೂ ಜಾಸ್ತಿ ಎಲ್ಲ ಫೀಚರ್ಸ್ ಬೈ ಮಾಡಿದ್ರೆ ಆಲ್ಮೋಸ್ಟ್ 140-150 ತನಕ ಆಗುತ್ತೆ. ಇವಾಗ ನೋಡ್ತಾ ಇರೋದು ಫುಲ್ ರೆಡ್ OHM ಬೆಟಾಸು. ಇದು ಕೂಡ ಅಷ್ಟೇ ಪೇರ್ಸ್ ಅವೈಲೇಬಲ್ ಇದೆ, ಮೇಲ್ ಹಾಗೆ ಫಿಮೇಲ್ ಎರಡು. ಇದರ ಪ್ರೈಸ್ ಕೂಡ ಅಷ್ಟೇ 280 ಆಗುತ್ತೆ ಪೇರ್ ಗೆ. ಹಾಗೆ ಲಿಮಿಟೆಡ್ ಪೇರ್ಸ್ ಮಾತ್ರ ಅವೈಲೇಬಲ್ ಇರೋದು. ಬೇಗ ಬುಕ್ ಮಾಡಿ, ಇಲ್ಲಾಂದ್ರೆ ಸೋಲ್ಡ್ ಔಟ್ ಆಗುತ್ತೆ. ಅದ್ರ ಜೊತೆಗೆ ಮೊಯ್ನಾ ಕಲ್ಚರ್ ಕೂಡ ಅವೈಲೇಬಲ್ ಇದೆ, ಲೈವ್ ಫುಡ್. ಇದನ್ನ ಫೀಡ್ ಮಾಡೋದ್ರಿಂದ ನಿಮ್ ಫೀಚರ್ಸ್ ಎಲ್ಲ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ, ಕಲರ್ ಎಲ್ಲ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಏನೇ ಆರ್ಡರ್ ಮಾಡ್ಬೇಕಂದ್ರೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟ್ ಮೆಸೇಜ್ ಮಾಡಿ ಆರ್ಡರ್ ನ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಏನೋ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ಮಿಸ್ ಮಾಡದೆ ಈ ಟ್ಯಾಂಕ್ ಅಲ್ಲಿ ಯಾವ ಫೀಚರ್ಸ್ ನ ಆಡ್ ಮಾಡಬಹುದು ಅಂತ ಹೇಳಿ ಕಮೆಂಟ್ ಮಾಡಿ. ಯಾವ ಫೀಚರ್ಸ್ ಕಮೆಂಟ್ಸ್ ಜಾಸ್ತಿ ಬರುತ್ತೋ ಅದನ್ನೇ ತಂದು ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫೀಚರ್ಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.